बीजापुर में राशन दुकान के घोटाले पर लोगों का आक्रोश। बीजापुर शहर के कन्नौर ग्राम में स्थित 30 और 31 नंबर राशन की दुकान में मल्लप्पा नामी व्यक्ति द्वारा राशन लेने आने वाले लोगों को चूना लगाने का काम चल रहा है। जैसे कि हर एक कार्ड के पीछे 1 किलो का घोटाला करके लोगों को चूना लगाया जा रहा है, यानी हर कार्ड पर 1 किलो कम राशन दिया जा रहा है। अब सुनिए 1 किलो कम देने से क्या क्या होता है। हर कार्ड के पीछे 1 किलो, 1000 से 1500 कार्ड के पीछे 1000 से 1500 किलो चावल। 1 किलो चावल का भाव 20 से 30 रुपया है। अगर हिसाब लगाया जाए तो सिर्फ 20 रुपये के हिसाब से 1500 किलो चावल की कीमत 30,000 रुपये होती है। सरकार की तरफ से मिलने वाली इनकम के साथ साथ ये लोग महीने का 30,000 रुपये लोगों का मुंह मारकर कमा रहे हैं। जब यह घोटाला हमारे माध्यम के सामने आया तो हमारी टीम इसकी सच्चाई जांचने कन्नौर ग्राम गए थे। जांच में पता चला है कि ये पूरी तरह से सच है। ये सब मल्लप्पा नामी व्यक्ति की साजिश है जो गरीब और ज़रूरतमंद लोगों को लूटने का काम कर रहे हैं। हम हमारे माध्यम से फूड ऑफिसर से विनती करते हैं कि ऐसे लोगों पर सख्त से सख्त कार्रवाई की जाए, इस घोटाले की कड़ी जांच हो और लाइसेंस रद्द करके लोगों को इंसाफ दिलाया जाए। ತೋರ್ತದಂದ್ರೆ ಕಾಟದ ಗಟ್ಲೆ ತೋರ್ತಾರಲ್ರಿ ಅವರು ಸೌರಿಗೇನ ಅವ್ರಿಗೇನ ಕರೆಕ್ಟ್ ಅವ್ರ ಕಾಟಾಗ ಇಲ್ಲ ಸೋರದ್ರೆ ಎಷ್ಟು ಮಂದಿ ಪ್ರತಿಯೊಂದು ಒಂದೊಂದು ಕೆಜಿ ಕಮ್ಮಿ ಆಕೈತೇನ್ರಿ ಸೋರದ್ರೆ ಸರ್ ಏನಾಗ್ಯದ ಬಾನಗಡಿ ಗೊತ್ತದೇನ್ರಿ ನಾವು ಅದೇ ಮಡ್ಸಣದು ನಮ್ಮ ಸೊಸೈಟಿ ಅದ ಇಲ್ಲಿ ಅಂದ್ರೆ ಅದರಂದ ಅರ್ಧ ಮಂದಿ ಮಡ್ಸಣದಾಗ ಒಯ್ದು ಹಾಕ್ತಾರೆ ಇವ್ರಿ ನಾವು ಅರ್ಧ ಮಂದಿ ಇಲ್ಲಿ ತಂದು ಒಯ್ತೇವೆ ಬಂದು ಇಲ್ಲ ಅದಕ್ಕೇನು ಸಂಬಂಧ ಎಲ್ಲಿ ಬೇಕಾದ್ರೆ ತಗೋಬೋದು, ಅದಕ್ಕೇನು ಸಂಬಂಧ ಇಲ್ಲ. ನೀವು ಅಲ್ಲೇ ತಗೋಬೋದು ಇಲ್ಲ ಎಲ್ಲಿ ಎಲ್ಲ ಕಡೆ ಕರೆಕ್ಟಾಗಿ ಕೊಡ್ತಾರ, ಇಲ್ಲೇನು ಸಂಬಂಧ ಅದ ಕಮ್ಮಿ ಕೊಡಕ್ಕೆ ಯಾಕೆ ಸಾಧ್ಯ? 1 ಕೆಜಿ ಕಮ್ಮಿ ಅಂತ ಹೇಳಿದ್ರೆ ಯಾರಪ್ಪ ಮನಿದ್ರಿ ಇದು ಇದು ಎಷ್ಟು ದಿವಸದಿಂದ ನೀವು ಕಮ್ಮಿ ಕೊಡಾಕ್ತಾರ್ರಿ? ನಾರು ಬಂದು 2 ಹತ್ತು ಹೋಗಿ 2 ವರ್ಷ ಆಯ್ತು. 2 ತಿಂಗಳು ಬರ್ತಿದ್ರು ಹೆಣ್ಮಕ್ಳು. ಅವ್ರಿಗೂ ಹಂಗೆ ಕೊಡ್ತಿರ್ಬೇಕು ಮತ್ತೆ ಸುಮ್ಮ ಅನಿವಾರ್ಯ ಅದ್ರಿ, ಅವ್ರು ಏನು ಮಾಡ್ಬೇಕು? ನೀವು ಮಡಸನಾಳದವ್ರು ಏನ್ರಿ? ಹೌದು. ಹೆಸರು ರೀ ವಾಗಮೂಡಿ ಕಾಕಾ ಸಾಬ್. ಹಾಂ ಸರ್, ಇಲ್ಲಿ ಬಂದಿದ್ದ ಕಾರಣ ಏನು ಸರ್? ಸರ್ ಕಿಲೋಕ್ಕೆ 1 ಕಿಲೋ ಕಮ್ಮಿ ಕೊಡ್ತಾರೆ ಇಲ್ಲಿ ಕಣ್ಣೂರಾಗ. ಅವರು ಇನ್ಯಾಗ ರೇಷನ್ ಚೆಕ್ ಮಾಡಕ್ ನಾವು ಬಂದಿದ್ದೇವೆ ಕಣ್ಣೂರ್ಕ ಅಂತೇಳಿ. ಬಂದಿಂದ ಹಬ್ಬಕ್ಕೆ ಅಜ್ಜಿ ಏನ್ ಮಾಡದಲ್ರಿ ತಗೊಂಡು ಹೊರಗಡೆ ಹೊಂಟೇವು. 2 ಕಿಲೋ ತಗೊಂಡಿವ ಅಜ್ಜಿ ಅಂತಂದ್ರೆ 35 ಕಿಲೋ ಅಂದ್ರು. ಕಾಟಕ್ ಹಚ್ಚೋದಾಗ 34 ಕೆಜಿ ಐತಿ. ಯಾಕವ ಹಿಂಗೆ ನನಗೇನು ಗೊತ್ತಿಲ್ಲ ಸರ್, ನಮಗೇನು ತಿಳಿಯಲ್ಲ. 1 ಕಿಲೋ ಕಮ್ಮಿ ಕೊಡ್ತಾರೆ, ನಮಗೂ ಗೊತ್ತಿಲ್ಲ, ನೀವು ಹೇಳೋದಿಂತ ಗೊತ್ತಾಯ್ತು ಅಂತೇಳಿ ಅವ್ರು ಹೇಳಿ. ಅಂದ್ರೆ ಇಲ್ಲಿ ಜನ ಏನ್ ಹೇಳತ್ತಾರ? ಈಗ ಜನನು ಅವರು ಏನಂತಾರ, ಸರ ನಮ್ಗೇನು ಗೊತ್ತಿಲ್ಲ, ನೀವು ಬಂದಿಂದ ನಮ್ ಗಮನಕ್ಕೆ ಬಂದದ, ನಾವ್ ಕೊಡ್ತಾರದ್ದೇ 30 ಒಂದೊಂದು ಕಾರ್ಡ್ ಒಂದೊಂದು ಕಿಲೋ ತೊಗೊಳತ್ತಾರ. ಅವ್ರಿಗೆ ಏನು ಗೊತ್ತಿಲ್ಲ, ನೀವು ಹೇಳೋದ್ರಿಂದ ನಮಗ್ ಈಗ ಗೊತ್ತಾಯ್ತು ಅಂತ ಹೇಳತ್ತಾರ. ಈಗ ನಿಮ್ದು ಲೆಕ್ಕದ ವಿಚಾರ ಏನ್ ಮಾಡ್ಬೇಕು ಸರ್? ಇದು ಸರ ಇವು ಅಂಗಡಿಗೆ ಇದು ರದ್ದು ಮಾಡ್ಬೇಕು. ಯಾಕಂತ ಕೇಳು, ಇದ್ರಂತೆ ಬಾಳ ದಿನ ಐತ್ರಿ ನಡೆದ್ರ. ನಾವ್ ಬಂದೀವಿ ಅಂತೇಳಿ ಈಗ ಅವರು ಎಲ್ರು ಜನರು ಏನ್ ಹೇಳತ್ತಾರ್ರಿ, ಇಲ್ರಿ ನೀವು ಗಮನಕ್ಕೆ ಬಂದಿದ್ದೆ ಗೊತ್ತಾಯ್ತು, ನಮ್ಗೆ ಏನೋ ಗೊತ್ತೇ ಇಲ್ಲ, ಅದು ಕಾಟನೂ ತೋರ್ಸಲ್ಲ ಅವರು. ಅಲ್ಲಿ ಒಳಗಡೆ ಆ ಕಡೆ ಮಾರ ಅವ್ರ ಕಡೆಗೆ ಇಟ್ಕೊಂಡಿರ್ತಾರ, ಅದು ನಮಗ ಕರೆಂಟ್ ಕಾಟನಿಗೆ ಗೊತ್ತಾಗಲ್ಲ ಅಂತೇಳಿ ಅವ್ರು ಹೇಳತ್ತಾರ ಜನ. ತಮ್ಮ ಹೆಸರು ಸರ್? ಭೀಮಣ್ಣ ಅಂಚಿನ ಅಂತ, ಭಾರತಿ ಭೀಮಾ ಸೈನ್ಯ ಜಿಲ್ಲಾ ಅಧ್ಯಕ್ಷ. ಸರ್, ನಾವು ನಿಂಬಲ್ಲಿ ಬರ್ಬೇಕಂದ್ರೆ ಕಾರಣ ಏನಂತ ಹೇಳಿದ್ರೆ, ನಮಗಿಲ್ಲಿ 1 ಕೆಜಿ ಕಾಡಿನಿಂದ ಕೊಡ್ಲಾಕತ್ತಾರ, 2 ಕೆಜಿ ಕೊಡಾಕತ್ತಾರ ಅಂಥೇಳಿ ನಾವು ಇಂಟಿಮೇಷನ್ ಬರೋದ್ರಲ್ಲಿಂದ ನಾವಿಲ್ಲಿ ನಿಮ್ಮ ಊರಿಗೆ ಬಂದಿದ್ದೀವಿ. ಆನಂತರ ಇಲ್ಲಿ ಸಮಸ್ಯೆನೂ ಅದೇ ಆಯಿತು. ಒಬ್ಬರು 5 ಇದು ಚೆಕ್ ಮಾಡಿದ ನಂತರ ಅದ್ರೊಳಗೆ 1 ಕೆಜಿ ಬಂದೈತಿ. ಮತ್ತು ಅದು ಯಾಕೆ ಕಮ್ಮಿ ಬತ್ರಿ? ಗೊತ್ತಲ್ಲ, ನಾ ಒಳಗೆ ಊಟಕ್ಕೆ ಹೋಗಿದ್ದೆ. ಇಲ್ಲ, ಊಟಕ್ಕೆ ಹೋದ್ರೆ ಅದು ಕಮ್ಮಿ ಎದರ ಸಲುವಾಗಿರಿ? ಅದು ಬೇಕಲ್ಲ, ಅದು ಕಾಟ ಆಗಕ್ಕೆ ಬಂದಿದ್ದಾರೆ. ಅದು ಬಿಡ್ರಿ, ಹೇಳೋದು ಅವರೇ ಹೇಳಿದ್ರಲ್ಲ, ಗೊತ್ತಾಗಿಲ್ಲ ನಮ್ಗೆ 35 ಅಂತ ಹೇಳ್ಯಾರಿ, ನಮ್ಗೇನು ಗೊತ್ತಿಲ್ಲ ಅಂತ ಅವ್ರ ಅಜ್ಜಿ ಹೇಳಿದ್ರು ನಮ್ಗೆ. ಮತ್ತು ಸುಳ್ಳ್ಯಾಕೆ ಹೇಳತ್ತೀರಿ? ಅವರು ಏನು ಕಾಕ ಒಳಗಿರ್ತಾರಲ್ಲ, ಅವ್ರೇನಂದ್ರು 35 ಅದಂದ್ರು. ಚೆಕ್ ಮಾಡಿದಾಗ 34 ಬರ್ತವೆ. ಹೆಂಗೆ ಬತ್ತು? ಬಾಯಿ ತಡ್ಪಡಿಸೋದು ಹಂಗೆ ಹೇಳೋಣ. ಇಲ್ಲ, ಒಂದೊಂದು ಇದಕ್ಕೆ ನೀವು 1 ಕೆಜಿ ನೀವು ಮನೆಗೆ ಹೋಗ್ಯಾರ ಅಂತ ಹೇಳಿದ್ರೆ ಭೀ ಕರೆಕ್ಟ್ ಎಷ್ಟು ಇರ್ತೈತೆ ಅಷ್ಟೇ ಕೊಡ್ಬೇಕಲ್ರಿ. ಮತ್ತು 1 ಕೆಜಿ ಯಾಕೆ ಕಮ್ಮಿ ಕೊಡ್ತಾರೆ ರೀ? ಅದು ಬೇಕಲ್ಲ. ಗೊತ್ತಲ್ಲ. ಇಲ್ಲ, ಗೊತ್ತು ಹೆಂಗೆ ಆಗೋದಿಲ್ಲ ರೀ, ಅದು ಹೇಳ್ರಲ್ಲ ಕೆಜಿ
ಒಂದು ಇದಕ್ಕೆ ಒಂದು ಕಾರ್ಡಿಗೆ ಇಷ್ಟು ಬರ್ತಾವ ಅನ್ನೋದು ಗೊತ್ತಿರ್ತೈತಿ. 3 ಮಂದಿಗೆ ಎಷ್ಟು ಕೊಡಬೇಕು, 4 ಮಂದಿಗೆ ಎಷ್ಟು ಕೊಡ್ಬೇಕು ಅಂತೇಳಿ. ಮತ್ತು ಅದ್ರೊಳಗೆ ಒಂದು ಗೊತ್ತ ಹೆಂಗೆ ಆಗೋದಿಲ್ಲ ಅದು ಬೇಕಲ್ರಿ ಲೆಕ್ಕಾಚಾರಲ್ಲಿ. ನಿಮ್ಮ ನಂಬರ್ ಏನು ರೀ ಇದ್ರದ್ದು ನ್ಯಾಯಬೆಲೆ ಅಂಗಡಿದು? 30 ಊರ ಹೆಸರು ರೀ? ಕಣ್ಣೂರು. ನಿಮ್ಮ ಹೆಸರು ರೀ? ಮಲ್ಲಪ್ಪ ಮೇಡೆ. ಯಾರ ಹೆಸರು ಮ್ಯಾಗ ಐತ್ರಿ ಇದು? ಇದು ಮಾಳಿಗ್ರಾಹಕರ ಸಹಕಾರ ಕಮಿಟಿ ಇದೆ. ಕಮಿಟಿ ಐತಲ್ರಿ. ಈಗ ನಿಮ್ದು ಏನು ನ್ಯಾಯಬೆಲೆ ಅಂಗಡಿ ಐತಲ್ರಿ, ರೇಷನ್ ಎಷ್ಟು ದಿವ್ಸ ಕೊಡ್ತಾರೆ ನಿಮಗಿಲ್ಲ? 8 ದಿನ ಕೊಡ್ತಾರ್ರಿ, 10 ದಿನ ಮಂದಿ ಬರಂಗ್ ಹಂಗ ಕೊಡ್ತಾರ. ಅಂದ್ರೆ ಎಷ್ಟರಿಂದ ಎಷ್ಟು ತನಕ ಚಾಲು ಇರ್ತೈತ್ರಿ ಇದು? ಇದು 20ನೇ ತಾರೀಕಿಂದ 6 ತನ ಕೊಡ್ತಾರ್ರಿ. ಈಗಿನ ದಿನ ಖರೆ 8 ದಿನ ಕೊಡ್ತಾರ, 10 ದಿನ ಕೊಡ್ತಾರ್ರಿ. ಬಾಳ ಮಂದಿ ಈಗ ಒಟ್ಟ ಸರ್ವಸ್ಯ ಇಲ್ಲ ಸರ್ವಸ್ಯ ತಪ್ಪಿರ ಯಾವತ್ತ ತಪ್ಸಿರೋ ಎಲ್ಲ ಪ್ರತಿ ಸಲ ಒಯ್ದಿದೇವ್ರಿ. ಖರೆ ಬಟ್ಟೆ ಬರಂಗಿಲ್ಲ ಅನ್ನೋದ ಏನ್ ಮಾಡ್ರಿ. ಮತ್ತೆ ಪ್ರತಿ ಒಂದು ಕಾರ್ಡಿಗೆ 1 kg ಕಮ್ಮಿ ಕೊಡ್ತಾರಲ್ರಿ, ಅದು ಹೆಂಗ್ ಮಾಡ್ತೀರಿ? ಹೆಂಗ್ ಮಾಡುದು? ಮತ್ತೆ ನಿಮ್ದು ಇದಕ್ಕೆ ಕಾರ್ಡಿ ತಿಳಿಲಿಲ್ಲ ಈಗ ನೀವ್ ಏನ್ ಕೊಡ್ತೀರಿ ಅದೇ ಹಂಗ ಇರುದಿಲ್ಲಲ್ರಿ. ಕಾಟದ ಇದು ಇರ್ತೈತಿ, ನಮಗೆ ಇಷ್ಟ ಕೆಜಿ ಅಂತ ಹೇಳಿದ್ರಲ್ಲಿ ಕಾಟನ ತೋರಿಸ್ತೈತಿ. ನಮ್ಗ ಅದು ತಿಳಿದ್ರ ಅವ್ರಿಗೆ ಮಾತಾಡ್ಬೇಕು. ತಿಳಿರಿ ಅಂದ್ರೆ ಕಮ್ಮಿ ಕೊಟ್ರೆ ಕಮ್ಮಿನೂ ಹೋಯ್ತಿರಿ. ಮತ್ ಏನ್ ಮಾಡ್ಬೇಕು? ಗೊತ್ತಿಲ್ಲ ಏನ್ तीन बार गए बाद नहीं कितने दिन तो देते हैं तुम नया? 3 दिन देते हैं, बाद में से बाद में होगा खलास। तो माल कैसा होता तुम्हारा? ये से नहीं दिया रहा तो माल नहीं हो गए। ये दूसरा कर बोलते हैं कि बाद में क्या है तो आगे महीना 10 किलो 10 किलो दे कम फिर तो कितना कम देते हैं तुम्हारा रेशन पीछे? रेशन पीछे 2 किलो एक कार्ड पीछे। हाँ तुम्हारा कहाँ है कार्ड? अम्बेडकर इसके अंदर है क्या? नीचे बाजू तुम्हारा नाम? ಏನ್ ಪ್ರತಿ ತಿಂಗಳ ಹಿಂಗೆ ಆಕೈತೋ ಏನ? ಹಾ, ಎಷ್ಟ್ ಕಮ್ಮಿ ಕೊಡ್ತಾರ್ರಿ? 1 ಕಿಲೋ ಕೊಡ್ತಾರ್ರಿ, ಅರ್ಧ ಕಿಲೋ ಕೊಡ್ತಾರ. 2 ಕಿಲೋ ನಿಮ್ದು ಎಲ್ಲಿ ಐತ್ರಿ ಇದು? ನಮ್ದು ಅಲ್ಲೇ ಆದ್ರಿ ಅಂಬೇಡ್ಕರ್ ಇದ್ರೊಳಗೆ. ಯಾವಾಗ ಕೊಡ್ತಾರ ಅವಾಗ ಆದ್ರಿ ಅಲ್ಲಿ. ಹಾ, ನಿಮ್ಮ ಹೆಸರಮ್ಮ?